Hey everyone, welcome back to my channel. ಡಿಸೆಂಬರ್ ಅಂದರೆ ಇಟ್ಸ್ ಅ ಸೀಸನ್ ಆಫ್ ವೆಕೇಷನ್. ಸೊ ಈ ಟೈಮಲ್ಲಿ ನನಗೂ ನನ್ನ ಗಂಡನಿಗೂ ಎಸ್ಪೆಷಲಿ ನನ್ನ ಮಗನಿಗೂ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು. ಸೊ ಇಟ್ ವಾಸ್ ದ ಪರ್ಫೆಕ್ಟ್ ಟೈಮ್ ಫಾರ್ ತ್ರೀ ಆಫ್ ಅಸ್ ಒಂದು ಸಣ್ಣ ಫ್ಯಾಮಿಲಿ ಟ್ರಿಪ್ ಮಾಡೋಕ್ಕೆ. ಆ್ಯಂಡ್ ದಿಸ್ ಟೈಮ್ ನಾವು ಪ್ಲ್ಯಾನ್ ಮಾಡಿದ್ದು ಟು ಗೋ ಟು ವಾಯ್ನಾಡ್. ಟೂ ಮಚ್ ಆಫ್ ಅ ಪ್ಲ್ಯಾನಿಂಗ್ ಅಂತ ಏನೂ ಇರಲಿಲ್ಲ. ಜಸ್ಟ್ ಫ್ಯೂ ಪ್ಲೇಸಸ್ ಚೆಕ್ ಮಾಡಿದ್ವಿ, ಅದೇ ಮೈಂಡಲ್ಲಿತ್ತು. ಅದರ ಪ್ರಕಾರ 3 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಈ ವ್ಲಾಗ್ ನಮ್ಮ ಫಸ್ಟ್ ಡೇ ಜರ್ನಿ ಬಗ್ಗೆ ಆಗಿದೆ. ಇದರಲ್ಲಿ ಫಾರ್ ದ ಫಸ್ಟ್ ಡೇ ವಿ ಡಿಸೈಡೆಡ್ ಟು ವಿಸಿಟ್ 3 ಟೆಂಪಲ್ಸ್. ಅದರಲ್ಲಿ ಫಸ್ಟ್ ಟೆಂಪಲ್ ಈ ಶ್ರೀಮಠ್ ಅನಂತೇಶ್ವರ ಟೆಂಪಲ್ ವಿಚ್ ಇಸ್ ಇನ್ ಮಂಜೇಶ್ವರ. ಆ್ಯಸ್ ಯೂಶುವಲ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಸಮ್ಹೌ ಅದಾಗಲಿಲ್ಲ. ಸೊ ನಾವು ಮಾರ್ನಿಂಗ್ ಮಣಿಪಾಲಿಂದ ಅರೌಂಡ್ 8:30 ಆರ್ 8:45 ಅನ್ನೋ ಥರ ಹೊರಟ್ವಿ. ಮಣಿಪಾಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಿಯರೆಸ್ಟ್ ಹೋಟೆಲಲ್ಲಿ ಫಸ್ಟ್ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸಿ ಮ್ಯಾಂಗ್ಳೂರ್ ರೂಟ್ ಥ್ರೂ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಬೆಳಿಗ್ಗೆ ಬೇಗನೆ ಹೊರಟಿದ್ರಿಂದ ತುಂಬ ಬಿಸಿಲಿರಲಿಲ್ಲ. ಇನ್ಸ್ಟೆಡ್ ವೆದರ್ ತುಂಬಾ ಕಾಮ್ ಆಗಿತ್ತು. ಸೊ ಹಾಗೆ ಮಾತಾಡ್ತಾ ಸೈಟ್ ಎಂಜಾಯ್ ಮಾಡ್ತಾ ನೆಕ್ಸ್ಟ್ ಜರ್ನಿ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಮುಂದೆ ಹೋದ್ವಿ. ನನಗಂತೂ ಟ್ರಿಪ್ ಹೋಗ್ತಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ಒಂದು ಕಡೆ ಆದರೆ, ವಾಯ್ನಾಡ್ ಹೋಗ್ತಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ಇನ್ನೊಂದು ಥರನೇ ಇತ್ತು. ಸೊ ವಾಯ್ನಾಡ್ ಹೋಗ್ತಿದ್ದೀವಿ ಅನ್ನೋದೊಂದು ಬಿಟ್ಟರೆ ಬೇರೆ ಅಲ್ಲಿ ಏನು ಪ್ಲೇಸಸ್ ಇದೆ, ಎಷ್ಟು ಗಂಟೆಗೆ ವಿಸಿಟ್ ಮಾಡ್ಬೋದು, ಟೈಮಿಂಗ್ಸ್ ಬಗ್ಗೆ ಎಲ್ಲ ಏನು ನನಗೂ ನನ್ನ ಗಂಡನಿಗೂ ಇಬ್ಬರಿಗೂ ತುಂಬ ಏನೂ ಗೊತ್ತಿರಲಿಲ್ಲ. ಸೊ ಎಷ್ಟು ಗೊತ್ತಿದೆ ಅಷ್ಟು ಡಿಸ್ಕಸ್ ಮಾಡ್ತಾ ಉಳಿದಿದ್ದೆಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಾ ಹೋದ್ವಿ. ಸೊ ಮ್ಯಾಂಗ್ಳೂರ್ ಕ್ರಾಸ್ ಆಗ್ತಾ ಕಾಸರಗೋಡು ರೀಚ್ ಆಗ್ತಿದ್ದ ಹಾಗೆ ಈ ಸಣ್ಣ ಸಣ್ಣ ಶಾಪ್ಸ್ ಅದರಲ್ಲಿ ಲಾಟ್ರಿ ಟಿಕೆಟ್ಸ್ ಎಲ್ಲ ಮಾರ್ತಿದ್ರು. ಸೊ ಇದು ನೋಡುವಾಗಲೇ ಫೀಲ್ ಆಗುತ್ತೆ, ಓಕೆ ವಿ ಹ್ಯಾವ್ ಕ್ರಾಸ್ಡ್ ಮ್ಯಾಂಗ್ಳೂರ್ ಅಂತ. ಇಲ್ಲಿಗೆ ನಾವು ಕರ್ನಾಟಕ ಕ್ರಾಸ್ ಮಾಡಿ ವಿ ಹ್ಯಾವ್ ರೀಚ್ ಟು ದ ಗಾಡ್ಸ್ ಓನ್ ಕಂಟ್ರಿ. ಮಂಜೇಶ್ವರ ರೀಚ್ ಆಗೋ ತನಕ ಹೈವೇನಲ್ಲೇ ಹೋದ್ವಿ. ಆ್ಯಸ್ ವಿ ಎಂಟರ್ಡ್ ಮಂಜೇಶ್ವರ ಟೆಂಪಲ್ ಹೋಗೋಕ್ಕೆ ಹೈವೇಯಿಂದ ರೈಟ್ ಟರ್ನ್ ತೊಗೊಂಡಾದ್ಮೇಲೆ ಸಣ್ಣ ಸಣ್ಣ ರೋಡ್ ಸಿಗುತ್ತೆ, ಅಲ್ಲೇ ನಾವು ಗೂಗಲ್ ಮ್ಯಾಪ್ ಹಾಕಿ ಟೆಂಪಲ್ ಹುಡುಕ್ತಾ ಮುಂದೆ ಹೋದ್ವಿ.
ಈ ಮಂಜೇಶ್ವರದ ಶ್ರೀಮತ್ ಅನಂತೇಶ್ವರ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈ ಅನಂತೇಶ್ವರ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದ ಥರಾನೇ ಜನರ ಇಷ್ಟಾರ್ಥ ನೆರವೇರಿಸುವ ಒಂದು ದೇವಸ್ಥಾನ ಅಂತಲೇ ಹೇಳಬಹುದು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೇಗೆ ನಾವು ಸರ್ಪದೋಷ ನಿವಾರಣೆ ಹಾಗೆ ಅದರ ರಿಲೇಟೆಡ್ ರೀಸನ್ಸ್ಗೆ ಹೇಗೆ ನಾವು ಹೋಗ್ತೀವೋ ಹಾಗೆ ಈ ದೇವಸ್ಥಾನಕ್ಕೆ ಕೂಡ ಜನ ಬರ್ತಾರೆ. ಇಲ್ಲಿ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯೋ ಹಾಗೆ ಪೂಜೆ ಮತ್ತು ಬೇರೆ ಎಲ್ಲ ರೀತಿ ರಿಚುವಲ್ಸ್ ಕೂಡ ನಡೆಯುತ್ತೆ. ಅಷ್ಟೇ ಅಲ್ಲ, ಯಾರಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹರಕೆ ಹೇಳ್ಕೊಂಡಿದ್ದು ಫಾರ್ ಸಮ್ ಜೆನ್ಯೂನ್ ರೀಸನ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಕೆ ಆಗದೇ ಇರೋ ಸಿಚುವೇಶನ್ನಲ್ಲಿ ಈ ಟೆಂಪಲ್ಗೆ ಹೋಗಿ ಮನಸ್ಸಿಂದ ಹರಕೆ ತೀರಿಸಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹರಕೆ ತೀರುತ್ತಂತೆ, ಅಷ್ಟೇ ಫಲ ಕೂಡ ಸಿಗುತ್ತಂತೆ. ಇನ್ನು ಈ ಮಂಜೇಶ್ವರ ಊರಿನ ಬಗ್ಗೆ ಹೇಳೋದಾದರೆ, ಇದು ಕೇರಳದ ಕಾಸರಗೋಡ್ನ ಒಂದು ಸಣ್ಣ ಊರು. ಇದು ಮ್ಯಾಂಗ್ಳೂರಿಂದ ಅರೌಂಡ್ 25 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ಮಂಜೇಶ್ವರ ಊರೇನಿದೆ ಇದರ 3 ಸುತ್ತ ಗುಡ್ಡ ಬೆಟ್ಟ ಇದ್ರೆ ಒಂದು ಸುತ್ತ ಮಂಜೇಶ್ವರದ ನದಿ ಹರಿಯುತ್ತದೆ. ಈ ಮಂಜೇಶ್ವರ ಕೇರಳಕ್ಕೆ ಬಿಲಾಂಗ್ ಆಗಿದ್ರೂ ಕೂಡ ಇಲ್ಲಿ ಹೋದಾಗ ಕರ್ನಾಟಕದಲ್ಲಿದ್ದ ಹಾಗೆ ಫೀಲ್ ಆಗುತ್ತೆ. ಈ ಮಂಜೇಶ್ವರದಲ್ಲಿರುವ ಅನಂತೇಶ್ವರ ದೇವಸ್ಥಾನ ಏನಿದೆ ಇದು ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ವಿಚ್ ಬಿಲಾಂಗ್ಸ್ ಟು ಗೌಡ ಸಾರಸ್ವತ ಕಮ್ಯುನಿಟಿ. ಈ ದೇವಸ್ಥಾನ ತುಂಬಾನೇ ಹಳೆಯ ಹಾಗೂ ತುಂಬಾನೇ ಜನ ನಂಬುವಂಥ ಒಂದು ದೇವಸ್ಥಾನವಾಗಿದೆ. ಸ್ಕಂದ ಪುರಾಣದಲ್ಲಿ ಈ ದೇವಸ್ಥಾನದ ಬಗ್ಗೆ ಮೆನ್ಷನ್ ಮಾಡಿದರಂತೆ. ಅದರ ಪ್ರಕಾರ ಈ ದೇವಸ್ಥಾನವನ್ನು ಮಂಜುಳ ಕ್ಷೇತ್ರ ಅಂತ ಹೇಳಿದ್ದಾರೆ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ 3 ದೇವರ ಗುಡಿ ಇದೆ. ಗರ್ಭಗುಡಿಯಲ್ಲಿ ಪಟ್ಟದ ದೇವರು ಶ್ರೀದೇವಿ ಹಾಗೂ ಭೂದೇವಿ ಜೊತೆಗೆ ಶ್ರೀ ಭದ್ರ ನರಸಿಂಹ ದೇವರನ್ನ ನೋಡಬಹುದು. ಅಲ್ಲಿ ಶ್ರೀ ಭದ್ರ ನರಸಿಂಹ ದೇವರ ಕೆಳಗೆ ಶಿವದೇವರ ಒಂದು ಉದ್ಭವ ಲಿಂಗ ಕೂಡ ಇದೆ. ಹೀಗೆ ಗರ್ಭಗುಡಿಯಲ್ಲಿ ನಾವು ಶ್ರೀ ಭದ್ರ ನರಸಿಂಹ ಹಾಗೂ ಶಿವದೇವರ ಉದ್ಭವ ಲಿಂಗವನ್ನು ನೋಡಬಹುದಾದರೆ ಈ ಗರ್ಭಗುಹದ ಹಿಂಭಾಗದಲ್ಲಿ ಒಂದು ನಾಗರ ಹುತ್ತ ಇದೆ. ಇದನ್ನ ರುವಾಣಿ ಅಂತ ಕರೀತಾರೆ. ಈ ಹುತ್ತದಲ್ಲಿ ನಾಗರಾಜರಾದ ವಾಸುಕಿ 1000 ನಾಗಕನ್ನಿಕೆಯರ ಜೊತೆ ನೆಲೆಸಿದ್ದಾರಂತೆ. ಹೀಗಾಗಿ ಇದನ್ನ ಶಿವ, ವಿಷ್ಣು ಹಾಗೂ ಸುಬ್ರಹ್ಮಣ್ಯ ಅಂದರೆ ನಾಗದೇವರಿರೋ ತ್ರಿಶಕ್ತಿ ಸಂಗಮ ಭೂಮಿ ಅಂತ ಕೂಡ ಹೇಳಬಹುದು. ಇಲ್ಲಿ ಶಿವದೇವರು ಶೇಷನಾಗದೇವರ ಜೊತೆ ಅಂದರೆ ಅನಂತರ ಜೊತೆ ನೆಲೆಸಿರೋ ಕಾರಣ ಶಿವದೇವರನ್ನ ಅನಂತೇಶ್ವರ ಅಂತ ಕರೀತಾರೆ. ಹಾಗೆ ನಾನು ಮೊದಲೇ ಹೇಳಿದ ಹಾಗೆ ಈ ದೇವಸ್ಥಾನದಲ್ಲಿ ಶಿವದೇವರ ಹಾಗೂ ವಿಷ್ಣು ದೇವರ ಸನ್ನಿಧಿ ಇದ್ದು ಶೈವರ ಹಾಗೂ ವೈಷ್ಣವರ ಸಂಗಮ ಕ್ಷೇತ್ರ ಅಂತ ಕೂಡ ಹೇಳ್ಬೋದು. ಇಲ್ಲಿ ನಾಗದೇವರ ಸನ್ನಿಧಿ ಕೂಡ ಇರೋದ್ರಿಂದ ಇಲ್ಲಿ ಬಂದು ಪೂಜೆ ಹರಕೆ ನೆರವೇರಿಸಿದ್ರೆ ಎಲ್ಲ ನಾಗದೋಷ ಕೂಡ ಪರಿಹಾರ ಆಗುತ್ತೆ. ಇನ್ನು ಈ ಟೆಂಪಲ್ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಹೇಳೋದಾದರೆ ಇದು ಸಾವಿರಾರು ವರ್ಷದ ಹಿಂದಿನ ಟೆಂಪಲ್ ಆಗಿದೆ. ಕಲಿಯುಗದ ಪ್ರಾರಂಭದಲ್ಲಿ ಇಲ್ಲಿ ಸಾಕ್ಷಾತ್ ಶಿವದೇವರೇ ನರಸಿಂಹಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಾರಂತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಈ ದೇವಸ್ಥಾನ ಎಷ್ಟು ಪವಿತ್ರವಾಗಿದೆ ಅಂದರೆ ಶ್ರೀ ಮಧ್ವಾಚಾರ್ಯರು ಬರೆದಿರೋ ಮಧ್ವ ವಿಜಯ ಅನ್ನೋ ಗ್ರಂಥದಲ್ಲಿ ಮಂಜೇಶ್ವರದಲ್ಲಿರೋ ಅನಂತೇಶ್ವರ ದೇವಸ್ಥಾನಕ್ಕೆ ಮಧ್ವಾಚಾರ್ಯರು ಬಂದಿರೋದಾಗಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆದಿಗುರು ಶಂಕರಾಚಾರ್ಯರು ಸಹ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಅಂತ ಈ ದೇವಸ್ಥಾನದ ಇತಿಹಾಸದಲ್ಲಿ ತಿಳಿಯುತ್ತೆ. ಹೀಗೆ ಮಂಜೇಶ್ವರದ ಅನಂತೇಶ್ವರ ಒಂದು ನಾಗಕ್ಷೇತ್ರ ಆಗಿರೋದ್ರಿಂದ ನಾಗದೋಷಕ್ಕೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ತುಂಬ ಜನ ಈ ದೇವಸ್ಥಾನಕ್ಕೆ ಬರ್ತಾರೆ. ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಹಾಗೆ ನಾಗ ಪ್ರತಿಷ್ಠೆಯ ಥರ ಎಲ್ಲ ನಾಗ ಪೂಜೆಗಳು ಇಲ್ಲಿ ಮಾಡ್ತಾರೆ. ಹಾಗೆ ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರೋರು, ಆರೋಗ್ಯ, ಅಭಿವೃದ್ಧಿ ಹಾಗೆ ಎಲ್ಲ ರೀತಿಯ ಏಳಿಗೆಗೆ ಜನ ಇಲ್ಲಿನ ಅನಂತೇಶ್ವರನನ್ನು ಕೇಳ್ಕೊಳ್ತಾರೆ. ಹಾಗೆ ದೇವರು ಕೂಡ ಭಕ್ತರು ಭಕ್ತಿಯಿಂದ ಕೇಳಿದ್ದನ್ನು ನೆರವೇರಿಸ್ತಾರೆ. ಇಲ್ಲಿ ನಾಗರ ಪಂಚಮಿ ಹಾಗೂ ಷಷ್ಠಿಯ ದಿನ ವಿಶೇಷ ಆಚರಣೆಗಳು ನಡೆಯುತ್ತೆ. ಭಕ್ತರು ಕೂಡ ಈ ಹಬ್ಬಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಳ್ತಾರೆ. ಇಲ್ಲಿ ನಾಗಬನ ಕೂಡ ನೋಡೋಕೆ ತುಂಬಾ ಚೆನ್ನಾಗಿದೆ. ಹಾಗೆ ಪಂಚಮಿಗೆ ಇಲ್ಲಿ ಹಾಲು, ತುಪ್ಪ, ಜೇನುತುಪ್ಪ, ಬೇರೆ ಎಲ್ಲ ರೀತಿಯ ನೈವೇದ್ಯ ನಡೆಯುತ್ತೆ. ಪ್ರಸಾದವಾಗಿ ಹುತ್ತದ ಮಣ್ಣನ್ನು ಕೂಡ ಕೊಡ್ತಾರೆ. ಇನ್ನು ನನಗೆ ಟೆಂಪಲ್ ರೀಚ್ ಆದ ಕೂಡಲೇ ತುಂಬಾ ಖುಷಿ ಆಯಿತು. ಬಿಕಾಸ್ ನನ್ನ ಫಸ್ಟ್ ಅಟೆನ್ಷನ್ ಹೋಗಿತ್ತು ಅಂದರೆ ಈ ಟೆಂಪಲ್ ವಾಲ್ಸ್, ಸ್ಪೆಷಲಿ ಅದ್ರ ಪೇಂಟ್ ಕಲರ್ಸ್ ಆ್ಯಂಡ್ ಕಾಂಬಿನೇಷನ್ಸ್, ಹಾಗೆ ಆ ಟೆಂಪಲ್ ಎಂಟ್ರಿದು ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿತ್ತು. ನನಗೆ ಇದನ್ನು ನೋಡಿದ ಕೂಡಲೇ ಸ್ವಲ್ಪ ಗೋವಾ ಟೆಂಪಲ್ಸ್ ನೋಡಿದ ಹಾಗೆ ಫೀಲ್ ಆಯಿತು. ಆಮೇಲೆ ಎಂಟ್ರಾದ ಕೂಡಲೇ ಐ ಫೆಲ್ಟ್ ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್. ತುಂಬ ಕ್ರೌಡ್ ಕೂಡ ಇರಲಿಲ್ಲ.
ನಾವು ಒಟ್ಟಿಗೆ ಒಳಗೆ ಹೋದ್ವಿ. ದೇವ್ರನ್ನ ನೋಡಿ ಫಸ್ಟ್ ಇಲ್ಲಿ ತನಕ ಬರೋ ಶಕ್ತಿ ಕೊಟ್ಟಿದ್ದಕ್ಕೆ ದೇವರಿಗೆ ಥ್ಯಾಂಕ್ ಯು ಹೇಳಿ, ಮನಸ್ಸಲ್ಲಿ ಏನಿದೆ ಅದನ್ನು ಪ್ರಾರ್ಥನೆ ಮಾಡಿ ದೇವ್ರಿಗೆ 3 ಪ್ರದಕ್ಷಿಣೆ ಹಾಕಿ ಕೂತ್ಕೊಳ್ಳುವಾಗ ನನ್ನ ಕೈಲಿ, ನನ್ನ ಗಂಡ ಮತ್ತು ಮಗು ಕೈಲಿ ಭಟ್ರು ಕೊಟ್ಟಿದ್ದ ದೇವ್ರದ್ದು ಗಂಧ, ಹೂವು, ಪ್ರಸಾದ ಕೈ ತುಂಬ ಇತ್ತು. ಐ ರಿಯಲಿ ಫೆಲ್ಟ್ ವೆರಿ ಬ್ಲೆಸ್ಡ್. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಟೆಂಪಲಲ್ಲಿ ಕೂತ್ಕೊಂಡು ಮತ್ತು ಅಲ್ಲಿಂದ ಹೊರಗೆ ಬಂದ್ವಿ. ಅಲ್ಲಿಂದ ಹೊರಗೆ ಬರುವಾಗ ಸಣ್ಣ ಸಣ್ಣ ಶಾಪ್ಸ್ ಇತ್ತು. ಅದರಲ್ಲಿ ನಾವೊಂದು ಕೆಂದಾಳೆ ಎಳ್ನೀರು ತೊಗೊಂಡು ಕುಡಿದ್ವಿ. ಕೇರಳ ಬಾರ್ಡರ್ ಕ್ರಾಸ್ ಆದಮೇಲೆ ದಿಸ್ ವಾಸ್ ಅವರ್ ಫಸ್ಟ್ ಫುಡ್. ಸೊ ತುಂಬಾ ಚೆನ್ನಾಗಿತ್ತು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಇಟ್ ವಾಸ್ ಆಲ್ರೆಡಿ 12:45. ಸೊ ವಿತ್ ಹಾರ್ಟ್ ಫೆಲ್ ಗ್ರ್ಯಾಟಿಟ್ಯೂಡ್ ನಾವು ಅಲ್ಲಿಂದ ಹೊರಟ್ವಿ. ಇಲ್ಲಿಂದ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಅಂದರೆ ಟು ವಿಸಿಟ್ ಮಧು ಸಿದ್ಧಿವಿನಾಯಕ ಟೆಂಪಲ್. ಗೂಗಲ್ ಮ್ಯಾಪ್ ಚೆಕ್ ಮಾಡಿದಾಗ ನಾವು ರೀಚ್ ಆಗೋ ಹೊತ್ತಿಗೆ ಟೆಂಪಲ್ ಕ್ಲೋಸ್ ಆಗಿರುತ್ತೆ ಅಂತ ತೋರಿಸ್ತಿತ್ತು. ಆದರೂ ನೋಡೋಣ ಅಂತ ಮುಂದೆ ಹೋದ್ವಿ. ಇನ್ನು ನಮ್ಮ ಮಧುರ್ ಟೆಂಪಲ್ ವಿಸಿಟ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆಲ್ಲ ಹೇಳ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.